ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಸಿಂಪಲ್ ಆಗಿರೋ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ರಾಗಿ ರೊಟ್ಟಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಮಸಾಲೆ ಗೊಜ್ಜು ಮಾಡಿಕೊಂಡು ಹೇಗೆ ರೆಡಿ ಮಾಡೋಣ ಅಂತ ನೋಡ್ಕೊಳ್ಳೋಣ. ಮೊದಲದಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ ಹಾಕೋಬೇಕು, ಒಂದು 2-3 ಸ್ಪೂನ್ ಧನಿಯಾ, ತುರಿದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿ ಒಂದು ಕಪ್ಪಷ್ಟು, ಒಂದು ಕಾಲು ಎಸಳು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದಿಷ್ಟು ಬೆಳ್ಳುಳ್ಳಿ, ಒಂಚೂರು 2-3 ಸ್ಪೂನ್ ಶುಂಠಿ, ಚೂರು ಚಕ್ಕೆ, ಲವಂಗ, ಸ್ವಲ್ಪ ಚಿಟಿಕೆ ಅರಿಶಿನ ಎಲ್ಲ ಹಾಕಿ ನೀರು ಹಾಕಿ ರುಬ್ಬೋದು. ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಚಿಟಿಕೆ ಉಪ್ಪು ಹಾಕಿ ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ಳೋದು. ಇದನ್ನು ಮ್ಯಾರಿನೇಟ್ ಮಾಡೋದು. ಕಟ್ ಮಾಡಿಟ್ಕೊಂಡಿರೋಂಥ ಕುಂಬಳಕಾಯಿ ಜೊತೆ ಮ್ಯಾರಿನೇಟ್ ಮಾಡಿ ಒಂದು 2-3 ನಿಮಿಷ ಬಿಟ್ಟು ಚೆನ್ನಾಗಿ ಟಾಸ್ ಮಾಡಿಕೊಂಡು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಆಗಿ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕ್ತಾ ಇದ್ದೀವಿ. ಒಂದು 2-3 ನಿಮಿಷ ಫ್ರೈ ಆಗಲಿ. ಇದಾದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಇದಾದ ನಂತರ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡು ಹಾಕ್ಕೊತೀವಿ, ಇಷ್ಟು ಒಗ್ಗರಣೆಗೆ. ಇದಾದ ನಂತರ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗಾಗಲಿ ಅಂತ ಉಪ್ಪು ಹಾಕ್ಕೊಂಡು ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಮಸಾಲೆ ಜೊತೆಗೆ ಕುಂಬಳಕಾಯಿ ಪಲ್ಯ ಸೇರಿಸ್ತಾ ಇದ್ದೀವಿ. ನೀವು ಇದು ಕುಂಬಳಕಾಯಿಗೆ ನೀವು ಒಂದು ಟಿಪ್ ಹೇಳ್ತೀನಿ, ಅದನ್ನು ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ತೆಗೆದ್ರೆ ನಿಮಗೆ ತುಂಬ ಮುದ್ದೆ ಥರ ಆಗೋಗುತ್ತೆ. ಆ ಥರ ನೀರು ಬಿಟ್ಕೊಂಡು ಮೆತ್ತಿಗೆ ಮುದ್ದೆ ಥರ ಕಲಿಸ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಸಿಪ್ಪೆ ಜೊತೆಲೇ ನೀವು ಹಾಕಿ ಫ್ರೈ ಮಾಡಬೇಕು. ಅದಕ್ಕೆ ಕಡೆಯದಾಗಿ ಉಪ್ಪು ಸೇರಿಸ್ತಾ ಇದ್ದೀವಿ. ಮಿಕ್ಸಿಲಿಟ್ಟಿದ್ದ ನೀರನ್ನ ಕಡೆಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ 10-15 ನಿಮಿಷ ನೋಡಿಕೊಂಡು ಬೇಗ ಬಿಡಬೇಕು. ಇವಾಗ ಎಣ್ಣೆ ಬಿಟ್ಕೊತಾ ಇದೆ, ಮುಚ್ಚಿದ್ದೀವಿ. ಫ್ರೆಂಡ್ಸ್, ರೆಡಿಯಾಗಿದೆ ನಮ್ಮ ಕುಂಬಳಕಾಯಿ ಪಲ್ಯ. ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.